ಇದು ಸೋಪು ಮತ್ತು ಬ್ರಷ್ಷು ಪೇಸ್ಟು ಸ್ಟ್ಯಾಂಡ್ ಇದು ಇದನ್ನೆಲ್ಲ ಹೊಡಿಸ್ಬೇಕು. ನೋಡಿ ಇದು ಹ್ಯಾಂಗರ್, 2 ರೂಮ್ಗೆ ಒಂದೊಂದು ಹಾಕ್ಸ್ಬೇಕಿದೆ. ಎಲ್ಲ ಫ್ಲಿಪ್ಕಾರ್ಟಿಂದ ಬಂದಿದೆ. ಇನ್ನೆಲ್ಲ ಎಲ್ಲ ಇನ್ಸ್ಟಾಲ್ ಮಾಡಬೇಕಿದೆಲ್ಲ. ಇದು LED ಬಲ್ಬು, ಅಂದರೆ ಸೀಲಿಂಗಿಗೆ ಹಾಕೋದಿದು. ಈ ಥರ ನಾವು ಇಂಟೀರಿಯರ್ ಫಾಲ್ ಸೀಲಿಂಗ್ ಮಾಡಿಸಿಲ್ಲ ನಾವು, ಅದರಿಂದ ಈ ಥರ ಸೀಲಿಂಗ್ ಲೈಟ್ಗಳು ಹಾಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ. ಮತ್ತು ಇದು ಎಕ್ಸಾಸ್ಟ್ ಫ್ಯಾನ್ ಬಾತ್ರೂಮ್ಗೆ, ಇದು 2 ಇದೆ. ಮತ್ತು ಗೀಝರ್ 2 ತರಿಸಿದ್ದು. ಅದರಲ್ಲಿ ಒಂದು ಗೀಝರು ಅಲ್ಲಿ ಪ್ಲಗ್ ಇರಲಿಲ್ಲ. ಈ ಥರ ಈ ಪ್ಲಗ್ ಇಲ್ಲ ಅಂತೇಳಿ ನಾನು ಅದನ್ನು ವಾಪಸ್ ಕೊಟ್ಟಿದ್ದೀನಿ. ಇನ್ನೊಂದು ಬರಬೇಕು. 2 ಗೀಝರ್, ಇನ್ಸ್ಟೆಂಟ್ ಗೀಝರ್ ಇದು. ನಾನು ಈಗ ಫಸ್ಟ್ ಟೈಮ್ ತರಿಸಿರೋದು ಇನ್ಸ್ಟೆಂಟ್ ಗೀಝರು. ಹೇಗಿರುತ್ತೆ ಅಂತ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಮತ್ತು ಇದು ಬಲ್ಪು, ನೋಡಿ ಡಿಸೈನ್ ಲೈಟ್ ಇದು. ಹಾಲ್ಗೆ ಹಾಕೋಣ ಅಂತೇಳಿ ತರಿಸಿದ್ದೀನಿ. ಇದರೊಳಗೆ ಒಂದು ಬಲ್ಬ್ ಬರುತ್ತೆ, ಇದಕ್ಕೊಂದು ಸ್ಟ್ಯಾಂಡ್ ಬರುತ್ತೆ. ಇದೇ ಸ್ಟ್ಯಾಂಡು. ಇದು ಬಾತ್ರೂಮ್ಗೆ ಹ್ಯಾಂಗರ್ ಇದು. 2 ಇದೆ ಇದನ್ನು. ಇದು ಅಷ್ಟೇ ಹ್ಯಾಂಗಿಂಗ್ ಲೈಟ್ ಇದು. ಇದು 3 ಬರುತ್ತೆ. ಇದು ಈ ಥರ ಇದರೊಳಗಡೆ ಬಲ್ಬ್ ಬರುತ್ತೆ. ಇದಕ್ಕೆ ಒಂದು ಪ್ಲೇಟ್ ಕೊಡ್ತಾರೆ. ಈ ಥರ 3 ಈ ಥರ ಹ್ಯಾಂಗ್ ಮಾಡ್ಕೊಳ್ಳೋದು ವಯರಲ್ಲಿ. ಅದು ಹಾಲ್ಗೆ ನಮ್ಮದು ಬ್ರೇಕ್ಫಾಸ್ಟ್ ಕೌಂಟ್ರ್ ಇದೆಯಲ್ಲ, ಅಲ್ಲಿ ಹಾಕೋಣ ಚೆನ್ನಾಗಿರುತ್ತೆ ಅಂತೇಳಿ ತರಿಸಿದ್ದೀನಿ. ಈ ಅಪಾರ್ಟ್ಮೆಂಟಲ್ಲಿರೋ ಎಲೆಕ್ಟ್ರಿಷಿಯನ್ ಏನು ಹೇಳಿದ್ರು ಅಂದರೆ, ಎಲ್ಲ ಒಂದೇ ಸರಿ ತರಿಸಿ ಒಂದೇ ಸರಿ ಹಾಕ್ಕೊಟ್ಬಿಡ್ತೀವಿ ಅಂತ. ಅದರಿಂದ ಎಲ್ಲ ತರಿಸಿ ಇಟ್ಕೊಂಡಿದ್ದೀನಿ ನಾನು. ಇನ್ನೊಂದು ಗೀಝರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆ ಗೀಝರ್ ಬಂದಮೇಲೆ ಎಲ್ಲ ಒಟ್ಟಿಗೆ ಫಿಟ್ ಮಾಡಿಸ್ಬಿಡೋಣ ಅಂತ ಹೇಳಿ. ಇದು ಫ್ಯಾನ್, ಇದು ರಿಮೋಟ್ ಕಂಟ್ರೋಲ್ ಫ್ಯಾನು. ಆ ಥರ ತೊಗೊಂಡಿದ್ದೀನಿ ಹಾಲ್ ಮಾತ್ರ. ನಾನು ಬ್ಲ್ಯಾಕ್ ಕಲರ್ ತರಿಸಿದ್ದೀನಿ. ಇದು 5 ಸ್ಟಾರ್ ರೇಟಿಂಗ್ ಇದೆ. ಇದು ಕರೆಂಟು ಸ್ವಲ್ಪ ಕಡಿಮೆ ಓಡುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಅಂತ ಹೇಳ್ತಾರೆ. ನಾನು ಇದನ್ನು ಫಸ್ಟ್ ಟೈಮ್ ತರಿಸಿದ್ದೀನಿ. ನೋಡಿ ಇದು ಇನ್ನೂ 2 ಫ್ಯಾನ್. ಇದು ಹಾಲ್ಗೆ ಒಂದು, ಅಲ್ಲ ರೂಮ್ಗೆ 2 ಇದು. ಇದು ಹಾಲ್ಗೆ, ಇದು ರೂಮ್ಗೆ 2. ಇದು ಅಷ್ಟೇ ಬ್ಲ್ಯಾಕಲ್ಲೇ ಇದೆ. ನೋಡಿ ರೆಕ್ಕೆಗಳಿದು. ಇದು ಹಲಸಿನ ಹಣ್ಣಿಂದು ಆ ಸೆಳೆ ಅಂತ ಹೇಳ್ತಾರೆ ನೋಡಿ, ಅದು ಅಂದರೆ ಹಲಸಿನ ಹಣ್ಣಿನ ಮೇಲಿರುತ್ತಲ್ಲ ಅದು ಬಲ್ತಿರೋದು. ಇದರಲ್ಲಿ ಚಿಪ್ಸ್ ಮಾಡೋಣ ಅಂತ ಎಲ್ಲ ತೆಗ್ದಿಟ್ಟಿರೋದು. ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ. ಇದಕ್ಕೆ ಒಂದು 2 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಹಾಕೋಬೇಕು, ಏಕೆಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ಜಾಸ್ತಿ ಬೇಕಾಗಿರಲ್ಲ, ಒಂದು 2 ಸ್ಪೂನ್ ಹಾಕಿದ್ರೆ ಸಾಕು. ಸ್ವಲ್ಪ ಅದೇನಾದರೂ ಮೇಲ್ಗಡೆ ನಿಮ್ಗೆ ಅಂಟಂಟು ಆ ಥರ ಅನಿಸಿದ್ರೆ ಸ್ವಲ್ಪ ಹಾಕ್ಕೋಬೇಕಿದು. ಮತ್ತು ಒಂದು 2 ಸ್ಪೂನ್ನಷ್ಟು ಮೈದಾ. ರುಚಿಗೆ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ಈ ಪೌಡರ್ ಏನಾದರೂ ಅದ್ರ ಮೇಲೆ ಹಿಡಿತಾ ಇಲ್ಲ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ಳಿ, ಅವಾಗ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅದ್ರ ಮೇಲೆ ಒಂದು ಕೋಟಿಂಗ್ ಥರ ಆಗುತ್ತೆ. ಸ್ವಲ್ಪ ಒಂದು 2 ಸ್ಪೂನ್ನಷ್ಟು ಚಿಮ್ಕಿಸಿದ್ರೆ ಸಾಕು. ಕಸದಿಂದ ರಸ ಮಾಡಿದ್ದೀವಿ ನೋಡಿ. ಇದನ್ನು ತಗೊಂಡೋಗಿ ಬಿಸಾಕಿದ್ರೆ ವೇಸ್ಟ್ ಆಗ್ತಾಯಿತ್ತು. ಅದರಲ್ಲಿ ಇದ್ರಲ್ಲಿ ನಾವು ಮಿಕ್ಸ್ಚರ್ ಮಾಡಿ ತಿಂತಾ ಇದ್ದೀವಿ. ಏನು ರುಚಿಯಾಗಿ
ಒಂದು ಅಳತೆ ತಗೊಂಡ್ಬಿಡ್ತೀವಿ, ಎಲ್ಲ ಬಿಸಾಕ್ಬಿಡ್ತೀವಿ. ಇದನ್ನು ನೋಡು, ಅದೇ ತೆಗೆದು ಮಾಡಿರೋಕ್ಕೆ ಅಷ್ಟು ಸೂಪರ್ ಆಗೈತಿ, ತಿನ್ನಕ್ಕೆ ಒಳ್ಳೆ ಮುರ ಅಂತ ಐತಿ. ಹೊರಟು ಅಲ್ಲಿಂದ ಮುತ್ತಿರೋದು ತಿನ್ಬೋದು ನೋಡಿ. ಏನು ಕಲರು, ಏನು ಚೆನ್ನಾಗೈತೆ ನೋಡಿ. ಎಷ್ಟು ತಿರಿಯಾಗಿ ಹಾಕಿರೋ ಹಂಗೆ ಅಷ್ಟು ಚೆನ್ನಾಗೈತಿ. ನಿಮ್ಗೆ ಯಾರಿಗೂ ಬಿಡಲ್ಲ ಬಿಡು, ಎಲ್ಲ ತಿಂದು ಖಾಲಿ ಮಾಡ್ತೀನಿ. ಹುಡ್ಕೊಂಡೋದ್ರೆ ಸಿಗಲ್ಲ ಇಂಥ ಪದಾರ್ಥ ನೋಡಿ. ಚೆನ್ನಾಗೈತಿ, ಮಾಡಿರಿ ನೀವು, ತುಂಬ ಚೆನ್ನಾಗೈತಿ. ಅಲ್ಲೆಲ್ಲ ತೂರು ತಿನ್ಬೋದು, ಹುಡುಗರಿಗಂತೂ ಗುರ್ತೇ ಸಿಗಲ್ಲ ನೋಡು. ಅಳಸಿನ ತೊಳೆ ಹೆಂಗೆ ಹಾಕಿದ್ದೀವಿ, ತೊಳೆ ಬಿಡಿಸಿ ಅದೇ ಸ್ಯಾಲೆ ಸುಮ್ಮನೆ ಬಿಸಾಕ್ತಿದ್ವಿ ಇರೋದು ನಾವು. ಚಿರಿ ಖಾರ ತುಂಬ ಟೇಸ್ಟ್ ಆಗೈತಿ.